17ನೇ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಹಂತದ ಹಾಗೂ 15ನೇ ಹಣಕಾಸು ಯೋಜನೆಯ 2024ನೇ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಹಂತದ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಈ ದಿವಸ ವಿಶೇಷ ಗ್ರಾಮ ಸಭೆಯನ್ನು ನಡೆದಿದ್ದೇವೆ. ಈ ಒಂದು ವಿಶೇಷ ಗ್ರಾಮ ಸಭೆಯ ಇವತ್ತಿನ ಸಭಾಧ್ಯಕ್ಷರು ಹಾಗೂ ಮಾರ್ಗದರ್ಶಕರಾದಂಥ ಶ್ರೀಯುತ ಮಂಜುನಾಥ್, ಮಾನ್ಯ ಸಹಾಯಕ ಸ್ವಾಮಿಕಾರ್ಯ ನಿರ್ದೇಶಕರು, ರಾಜ್ಯ ವಲಯ ಮತ್ತಳಿತ ಸಸ್ಯ ಕ್ಷೇತ್ರ ಬೆಟ್ಟಮಣಿವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಯುತ ಮನೋಜಿವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಅದೇ ಪಂಚಾಯತಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಮೋಹಿನಿವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಈ ಒಂದು ಸಾಮಾಜಿಕ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರಾದಂಥ ಶ್ರೀಯುತ ಮಲ್ಲಾರೆಡ್ಡಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ IEC ತಾಲೂಕು ಸಂಯೋಜಕರಾದಂಥ ಶ್ರೀಮತಿ ವಿನಿಶಾ ಕುಲಕರ್ಣಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಶ್ರೀಯುತ ಗೌತಮ್ ಸರ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಈ ಒಂದು ಸಭೆಗೆ ಆಗಮಿಸಿದಂಥ ಎಲ್ಲ ಪಂಚಾಯತ್ ಸದಸ್ಯರಿಗೂ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಈ ಒಂದು ವಿಶೇಷ ಗ್ರಾಮ ಸಭೆಗೆ ಆಗಮಿಸಿದಂಥ ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತವನ್ನು ಕೊಡ್ತೇವೆ. ಎಲ್ಲರಿಗೂ ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನಾ ವಿಶೇಷ ಗ್ರಾಮ ಸಭೆಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಸಭೆ ವೇದಿಕೆ ಇರ್ತಕ್ಕಂಥ ಈ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯತಿ PDO ಅವರೇ ಹಾಗೂ ಇದರ ನಮ್ಮ ತಾಲೂಕು ಕೋಆರ್ಡಿನೇಟರ್ಗಳೇ ಹಾಗೂ ಇತರ ಎಲ್ಲ ನಮ್ಮ ಈ ಅಲಂಕರಿಸಿರ್ತಕ್ಕಂಥ ಎಲ್ಲ ಹಾಗೂ ಪ್ರಥಮ ಗ್ರಾಮದ ಇವತ್ತು ಗ್ರಾಮ ಸಭೆಗೆ ಆಗಮಿಸಿರುವಂತಹ ಎಲ್ಲ ರೈತ ಬಂಧುಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಈಗೇನು 2023-24ನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಅನ್ನೋದನ್ನು ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ, ಅಂದರೆ ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದನ್ನೆಲ್ಲ ಇಲ್ಲಿ ಒಂದು ತಂಡದವರೆಲ್ಲ ವೀಕ್ಷಣೆ ಮಾಡಿರ್ತಾರೆ. ಅದನ್ನು ಈ ದಿವಸ ಇಲ್ಲಿ ಸಭೆಯಲ್ಲಿ ಮಾಡ್ತೀವಿ. ಅದರಲ್ಲೇನಾದರೂ ಸಾರ್ವಜನಿಕರು ಈಗ ನಡೆದಿರ್ತಕ್ಕಂಥವ್ರು ಏನಾದರೂ ಅದೆಲ್ಲ ಅಬ್ಜೆಕ್ಷನ್ಸ್ ಇದೆ ಅದನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ಬೋದು. ಮತ್ತು ಹಿಂದಿನ ಸಾಧನೆ ಏನಾದರೂ ಇದೇ ಥರ ನಮ್ಮ ಗ್ರಾಮ ಸಭೆ ಲೆಕ್ಕ ಪರಿಶೋಧನೆ ಮಾಡಿರ್ತಕ್ಕಂಥದ್ದು ಏನಾದರೂ ಅಬ್ಜೆಕ್ಷನ್ಸ್ ಇರೋ ಆರ್ಟಿಸ್ ಇದೆ ಅದನ್ನು ಇವತ್ತು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು 2023ನೇ ಸಾಲಿನಲ್ಲಿ ಮೊದಲನೇ ಪ್ರಥಮ ಮತ್ತು ದ್ವಿತೀಯ 2 ವರ್ಷದ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಈ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದವರು ಮಂಡಿಸಬೇಕು ಅಂತೇಳಿ ಈ ಗ್ರಾಮ ಸಭೆಯನ್ನು ಮುಖಾಂತರ ಅವರಿಗೆ ಆಹ್ವಾನ ಮಾಡಿ ವೇದಿಕೆಯನ್ನು ದಯವಿಟ್ಟು ಈಗ ಈ ನಮ್ಮ ಲೆಕ್ಕ ಪರಿಶೋಧನಾ ವರದಿಯನ್ನು ಗಣನೆ ಮಾಡಬೇಕು ಅಂತ ದಯವಿಟ್ಟು. ನಮಸ್ಕಾರ. ಈ ಒಂದು ಗ್ರಾಮ ಪಂಚಾಯತಿ ಪ್ರಥಮ ಸಭಾಂಗಣದಲ್ಲಿ ಸಾಮಾಜಿಕ ಪರಿಶೋಧನಾ ವಿಶೇಷ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಸಭೆ ಸೇರುವ ಮುಖ್ಯ ಉದ್ದೇಶ ಅಂದರೆ ಕಳೆದ ಆರ್ಥಿಕ ವರ್ಷ 1-4-2022ರಿಂದ 31
89 ಕಾಮಗಾರಿಗಳನ್ನು ನಡೆಸಲಾಗಿದೆ ಹಾಗೂ ತೋಟಗಾರಿಕೆಯಿಂದ 1 ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಮತ್ತು 82 ಕಾಮಗಾರಿಗಳನ್ನು 1 ವರ್ಷದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಸೃಜನೆಯಾದ ಮಹಾದಿನಗಳು ಗ್ರಾಮ ಪಂಚಾಯತಿಯಿಂದ 4964 ಮಹಾದಿನಗಳನ್ನು ಸೃಜನೆ ಮಾಡಲಾಗಿದೆ. ತೋಟಗಾರಿಕೆ ಇಲಾಖೆಯಿಂದ 24 ಮಹಾದಿನಗಳನ್ನು ಸೃಜನೆ ಮಾಡಲಾಗಿದೆ. ಒಂದು ವರ್ಷದ ಅವಧಿಯಲ್ಲಿ 4988 ಮಹಾದಿನಗಳನ್ನು ಸೃಜನೆ ಮಾಡಲಾಗಿದೆ. ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಪ್ರಾರಂಭಿಸಿದ ಕಾಮಗಾರಿಗಳ ಮುಕ್ತಾಯ ಕಾಮಗಾರಿ ಈ 82 ಕಾಮಗಾರಿಗಳಲ್ಲಿ ಒಂದು ವರ್ಷದ ಅವಧಿಯಲ್ಲಿ 55 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಕಾಮಗಾರಿಗಳ ಪಾವತಿಸಿದ ಬಹುಶಃ ಪೂರ್ಣಿಮಾ ಇದು ಒಂದು ವರ್ಷದ ಅವಧಿಯಲ್ಲಿ ಒಟ್ಟು 82 ಕಾಮಗಾರಿಗಳನ್ನು ನಡೆಸಲಾದಂತಹ ಕೂಲಿ ಮೊತ್ತ 15,43,305. ತೋಟಗಾರಿಕೆ ಇಲಾಖೆಯಿಂದ 7,605. ಒಟ್ಟು ಕೂಲಿ ಬಡ್ಸಿದ ಕೂಲಿ ಮೊತ್ತ 15,48,960. ಈ ಅವಧಿಯಲ್ಲಿ ಬಡ್ಸಿದ ಸಾಮಾನ್ಯ ಮೊತ್ತ ಗ್ರಾಮ ಪಂಚಾಯತಿಯಿಂದ 12,68,250 ಸಾಮಗ್ರಿ ಮೊತ್ತವನ್ನು ಬಡ್ಸಲಾಗಿದೆ. ಆಡಳಿತಾತ್ಮಕ ವೆಚ್ಚವಾಗಿ 13,140 ಬಡ್ಸಲಾಗಿದೆ. ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಬಡ್ಸಲಾದ ಒಟ್ಟು ವೆಚ್ಚ 28,17,212. ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸಿದ ಕುಟುಂಬಗಳ ಸಂಖ್ಯೆ 108. ಕೆಲಸ ನಿರ್ವಹಿಸಿದ ಕೂಲಿಕಾರರ ಸಂಖ್ಯೆ 191. ಇದಿಷ್ಟು ಪ್ರಮುಖ ಅಂಶಗಳು. ಈ ಅಧಿವೇಶನದಲ್ಲಿ ತಿಳಿಸಿದಂತಹ ಪರಿಶೋಧನೆ ವರದಿಯ ಒಂದು ಪ್ರಮುಖ ಅಂಶಗಳು. ಇದರ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ನಮ್ಮ ಮುಂದಿನ ಹಂತಕ್ಕೆ ನಮ್ಮ ಸಾಮಾಜಿಕ ಪರಿಶೋಧನಾಳರು ನೀಡ್ತಾರೆ ಅಂತ ಹೇಳ್ತಾ ವಾಸ್ತವವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಧನ್ಯವಾದಗಳು. अकबर रमेश लोकेश Tapi
ರಾಜೀವ್ ಸೇವಾ ಕೇಂದ್ರ ಬೆಳಗಾವಿ ಈ ಕಾಮಗಾರಿಗೆ ಸಾಮಗ್ರಿ ಮೊತ್ತವನ್ನು 1,63,781 ಪಾವತಿಯಾಗಿದ್ದು ಖರೀದಿ ಬಿಲ್ನಲ್ಲಿ ಜಿಎಸ್ಟಿ ತೆರಿಗೆ ಪಾವತಿಸಿದ ದಾಖಲೆ ಇರುವುದಿಲ್ಲ ಹಾಗೂ ಚೆಕ್ ಮೆಜರ್ಮೆಂಟ್ ನಡೆಸಲಿಕ್ಕೆ ಕೆಡಿಜಿ ನಿಯಮಪಾಲನೆಯಾಗಿಲ್ಲ. ಆದ್ದರಿಂದ ಪಾವತಿಯಾದ ಮೊತ್ತವನ್ನು ಆಕ್ಷೇಪಕ್ಕೆ ಪರಿಗಣಿಸಬಹುದಾದ ಮೊತ್ತವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಸದರಿ ಕಾಮಗಾರಿಯು 2016-17 ಸಾಲಿನಲ್ಲಿ ಅನುಮೋದನೆಗೊಂಡಿರುತ್ತದೆ. ಈ ಕಾಮಗಾರಿ ಅಂದಾಜು ಪಟ್ಟಿಯಲ್ಲಿ ಜಿಎಸ್ಟಿ ನಮೂದಾಗಿರುವುದಿಲ್ಲ. ಸಾಮಗ್ರಿ ಪೂರೈಕೆದಾರರು ಜಿಎಸ್ಟಿ ಚಿಹ್ನೆ ನಂಬರ್ ಹೊಂದಿರುತ್ತಾರೆ. ಸದರಿ ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ನಡೆಸಲಾಗಿದೆ ಹಾಗೂ ಕೆಟಿಜಿ ನಿಯಮಪಾಲನೆ ಮಾಡಲಾಗಿದೆ. ಆದ್ದರಿಂದ ಆಕ್ಷೇಪಣೆಯನ್ನು ಕೈಗೊಳ್ಳಲು ಕೋರಲಾಗಿದೆ. ಪಟ್ಟಣ ಗ್ರಾಮದ ಅಧಿವೇಶನದ ಆಶ್ರಯ ತೀರ್ಮಾನ ಗ್ರಾಮದ ಮೊತ್ತ 12,600 ರೂಪಾಯಿ ನಿಯಮಗಳ ದಿನಕ್ಕೆ 140 ಪಾವತಿಯಾಗಬೇಕಾಗಿದ್ದು ಕಾರ್ಯದರ್ಶಿಗಳ ಸಂಖ್ಯೆ 343ರಲ್ಲಿ 1 ಸಮಾನದಲ್ಲಿ 220.9 ಪಾವತಿ ಕಳೆದ ಪಾವತಿಯ ಮೊತ್ತವು 22 ಆಕ್ಷೇಪಣೆ ಪರಿಗಣಿಸಿದೆ. ಅದೇ ಕಾಮಗಾರಿ ರಾಜಕಾರಣದ ಕಡಿಮೆ ಪಾವತಿ ಕೂಲಿಗಳ ಪಾವತಿಯಾಗಿದ್ದು ಈ ಬಗ್ಗೆ ಸ್ಥಾಪಿತರಿಂದ ಪಡೆದ ಬಗ್ಗೆ ದೃಢೀಕರಣಗೊಳ್ಳುತ್ತದೆ ಹಾಗೂ ದೃಢೀಕರಣ ಪಡೆಯಲಾಗಿದೆ. ಆದ್ದರಿಂದ ಅಭಿಪ್ರಾಯವನ್ನು ಕೈಗೊಳ್ಳಲು ಕೋರಲಾಗಿದೆ. ಪಾವತಿ ಇರುತ್ತದೆ. ಪಟ್ಟಣ ಗ್ರಾಮದ ಗೋಪಾಲಕೃಷ್ಣ ಶಬರಾಯ
ಪಟ್ಟಣ ಗ್ರಾಮದ ಗುರುಕುಲದ ಕೋಟೆಗೆ ಹೊಸ ಪೌಷ್ಟಿಕ ಕೈತೋಟ 3,090
ಮಾಡಿದೆ. Celur apa sih?
ಹಂಚಿಕೊಂಡಿದ್ದೀರಿ. ನಿಮ್ಮಲ್ಲಿ ನೀವು SC/ST ನಂತರ BPL ಕಾರ್ಡ್ ಹೋಲ್ಡರ್ಸ್ ಇಂಥದ್ದೆಲ್ಲ ಇರ್ತದಲ್ವಾ, ಈ ವೈಯಕ್ತಿಕ ಕಾಮಗಾರಿಗೆ ಅರ್ಜಿ ಕೊಟ್ಟವರು. ಸೊ ಇಂಥ ದಾಖಲೆಗಳನ್ನೆಲ್ಲ ತಂದು ಪಂಚಾಯಿತಿಗೆ ಕೊಡಬೇಕು. ಈಗ ಯಾವ ಕಡೆಗಳಲ್ಲಿ ಬರ್ತೀರಿ ಅಂತ ನೋಡಿಕೊಂಡು ಈಗ ಸಣ್ಣ ರೈತ ಸರ್ಟಿಫಿಕೇಟ್ ಸಣ್ಣ ರೈತ ಸರ್ಟಿಫಿಕೇಟ್ ಅನ್ನು ತಂದು ಕೊಡಬೇಕು. ಅನಂತರ ನೀವು SC/ST ಪ್ರಮಾಣ ಪತ್ರ SC/ST ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗ್ತದೆ. ಸೊ ಅದನ್ನು ಕೊಡಬೇಕು. ಇಂಥ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗ್ತದೆ. ಅನಂತರ ಏನಂತ ಹೇಳಿದ್ರೆ ನೀವು ಏಪ್ರಿಲ್ ಅಂತ ನೀವು ಕಾಮಗಾರಿ ಪ್ರಾರಂಭ ಮಾಡ್ತೀರಾ. ಸೊ ನೀವು ಏನು ಮಾಡ್ತೀರಾ, ಇವತ್ತು ಕೆಲಸ ಆಗಿದೆ ನಮಗೆ ಏನು ಮಾಡಲಾಗ್ತದೆ ಅಂತ ಹೇಳುವಾಗ ಇಲ್ಲ, ನೀವು ಕೆಲಸ ಸ್ಟಾರ್ಟ್ ಮಾಡುವ 2 ವಾರದ ಹೆಚ್ಚಾಗಿ 1 ತಿಂಗಳ ಮುಂಚೆಯೇ ಬಂದು ಪಂಚಾಯಿತಿಗೆ ತಿಳಿಸಬೇಕು. ಪಂಚಾಯಿತಿಗೆ ತಿಳಿಸಿದ ನಂತರ ಅವರಿಗೆ ಅದನ್ನು ಎಂಟ್ರಿ ಮಾಡ್ತಾರೆ. ಮತ್ತೆ ಎಂಟ್ರಿ ಮಾಡ್ತಾರೆ MS ಅಲ್ಲಿ. ಎಂಟ್ರಿ ಮಾಡಿದ ನಂತರ ಅದು ಏನಾಗ್ತದೆ, ಇಂಜಿನಿಯರಿಂಗ್ ಹೋಗುತ್ತೆ. ಇಂಜಿನಿಯರ್ ಸಿಕ್ಕಿರಲ್ಲಿ ಇವಾಗ ಸಿವಿಲ್ ಅಂತ ಹೇಳಿದ್ರೆ ಸಿಕ್ಕಿರಿಗೆ ಹೋಗುತ್ತೆ. ಸಿಕ್ಕಿರಲ್ಲೆಲ್ಲ ಎಸ್ಟಿಮೇಷನ್ ಮಾಡ್ತಾರೆ. ಎಸ್ಟಿಮೇಷನ್ ಮಾಡಿ DC ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ಗೆ TP ಹೋಗ್ತದೆ. TMIS ಅನ್ನು ಅಪ್ರೂವ್ ಮಾಡ್ತಾರೆ. ಪ್ರೊಸೀಜರ್ ಏನಂತಂದ್ರೆ ಫೋನ್ ಆ್ಯಪ್ ಅಲ್ಲಿ ಅದು ಜಿಯೋ ಟ್ಯಾಗಿಂಗ್ ಬರ್ತದೆ. ಜಿಯೋ ಟ್ಯಾಗಿಂಗ್ ಬಂದ ನಂತರ ಫಸ್ಟ್ ಪ್ರೊಸೆಸ್ ಏನಂತಂದ್ರೆ ಫೋನ್ ಆ್ಯಪ್ ಅಲ್ಲಿ ಫಸ್ಟ್ ಜಿಯೋ ಟ್ಯಾಗಿಂಗ್ ಮಾಡಿದ್ರೆ ಫಸ್ಟ್ ಫೋಟೋ ಖಾಲಿ ಜಾಗದ ಫೋಟೋವನ್ನು ತೆಗಿಬೇಕು. ಆ ಖಾಲಿ ಜಾಗದ ಫೋಟೋ ತೆಗೆಯುವಾಗ ಇದಕ್ಕೆ ಈಗ ಮುಖ್ಯವಾಗಿ ಅಂತ ಹೇಳಿದ್ರೆ ಕಡ್ಡಾಯ ಮಾಡಿದ್ದಾರೆ, ಬೋರ್ಡ್ ಅನ್ನ ಹಾಕಲೇಬೇಕು. ಮೊದಲಾದ ನಮಗೆ ಏನಂತಂದ್ರೆ ವೈಯಕ್ತಿಕ ಕಾಮಗಾರಿ ಕೂಡ 3,000 ಹಾಗೆ ಬೋರ್ಡ್ ಇತ್ತು. ಬಟ್ ಈಗ ಹಾಗೆ ಅಲ್ಲ, ನೀವು ಈ ಇಷ್ಟಿಷ್ಟು ಕಾಮಗಾರಿ ವೈಯಕ್ತಿಕ ಕಾಮಗಾರಿಗೆ ಈ ಕಾಮಗಾರಿ ಇಷ್ಟು ಇದೆ ಅಂತ ಹೇಳಿದ್ರೆ 6 ರೂಪಾಯಿ 7 ರೂಪಾಯಿ ಬೋರ್ಡ್ ಅನ್ನು ಹಾಕಬೇಕಾದ್ರೆ ಒಂದು ಸಾಮಗ್ರಿ ಮೊತ್ತವನ್ನು ಬೋರ್ಡ್ಗೆ ಅಂತ ನಿಗದಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಆರ್ಡರ್ ಇಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಕಡ್ಡಾಯವಾಗಿ ಖಾಲಿ ಜಾಗದಲ್ಲಿ ಫೋಟೋ ತೆಗೆಯುವಾಗ ಬೋರ್ಡ್ ಅನ್ನು ಕಡ್ಡಾಯವಾಗಿ ಹಾಕಬೇಕು. ಈ ಬೋರ್ಡ್ ಹಾಕುವಾಗ ಪಂಚಾಯಿತಿಯವರ ಹತ್ರ ಇನ್ಫಾರ್ಮೇಶನ್ ಕೇಳಬೇಕು, ಹೇಳ್ತಾರೆ ಹಾಕಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇವಾಗ ನಿಮ್ಮಲ್ಲಿ ನಿಮಗೆ ಗೊತ್ತಿರಲ್ಲ, ನೀವು ಉದ್ಯೋಗ ಖಾತ್ರಿ ಯೋಜನೆಯ ಬೋರ್ಡ್ಗಳನ್ನು ನೋಡಿದ್ದೀರಲ್ಲ,
ಯೋಜನೆ ಅನುಷ್ಠಾನ ಬಗ್ಗೆ ನಾವು ನಾಟಕ ಸಾಧಕರು ತುಂಬ ಸಂಕ್ಷಿಪ್ತವಾಗಿ ನಾವು ತಿಳಿಸ್ಕೊಡ್ಬೇಕು ಸಾರ್ವಜನಿಕರಿಗೆ ಧನ್ಯವಾದಗಳು. ಈಗ 14-15 ಸಾವಿರ ಹಣಕಾಸು 15-16 ಹಣಕಾಸು ಯೋಜನೆಯನ್ನು ವರದಿ ಮಂಡನೆ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ವರದಿ ಮಂಡನೆ 2022-23ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಖರ್ಚಿನ ವಿವರ. ಆರಂಭಿಕ ಶುಲ್ಕ 12,07,346, ಸರ್ಕಾರದಿಂದ ಜಮೆಯಾದ ಮೊತ್ತ 14,10,10,515, ಬಡ್ಡಿಯಿಂದ ಜಮೆಯಾದ ಮೊತ್ತ 40,940, ಇತರ ಜಮೆ 1,13,595, ಒಟ್ಟು 27,72,396. 2022-23ನೇ ಸಾಲಿನ ಒಟ್ಟು ಖರ್ಚು 18,97,000. 2022-23ನೇ ಸಾಲಿನ ಅಂತಿಮ ಶುಲ್ಕ 8,75,396. ಆರ್ಥಿಕ ವರ್ಷದಲ್ಲಿ ಕಾರ್ಯಗತಗೊಳಿಸಿದ ಕಾಮಗಾರಿಗಳ ಸಂಖ್ಯೆ 32. ಖರ್ಚಾದ ಮೊತ್ತ 18,97,000. ನೀತಿ ಮೊತ್ತ 8,75,396. ಕೈಗೊಂಡ ಕಾಮಗಾರಿ ಸಂಖ್ಯೆ: ಸಾಮಗ್ರಿ ಖರೀದಿ ಕಡತ ಸಂಖ್ಯೆ 20, ಸಿವಿಲ್ ಕಾಮಗಾರಿ ಕಡತ ಸಂಖ್ಯೆ 5, ಒಟ್ಟು 32. ಪಟ್ಟಣ ಗ್ರಾಮ ಪಂಚಾಯತ್ನಲ್ಲಿ 2022-23ನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವೆಚ್ಚಗಳ ವಿವರ. ಪಟ್ಟಣ ಗ್ರಾಮದ ಉಳಿಯ ಎಂಬಲ್ಲಿಯ ಹೊಸ ಬೋರ್ವೆಲ್ಗೆ ಹೊಸ ಪಂಪ್ ಅಳವಡಿಕೆ ಹಾಗೂ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು 1,30,30,991. ಪಟ್ಟಣ ಗ್ರಾಮದ ಸಂಕೇಶ ಮಡಿಯೇರು ಪ್ರದೇಶದ ಬದಿಮಡಿಗೆ ಶಾಲೆ ಬಳಿ ಒಳವಿಭಾಗ ನಿರ್ಮಾಣ 1,19,309. ಪಟ್ಟಣ ಗ್ರಾಮದ ಕಟ್ಟೂರು ಭಾಗದ ಗಜೆ ಎಂಬಲ್ಲಿ ಬೋರ್ವೆಲ್ಗೆ ಟೆಸ್ಟಿಂಗ್ ಮತ್ತು ಹೊಸ ಮೋಟಾರ್ ಅಳವಡಿಕೆ 87,718.
ಏನು ಕಾಮಗಾರಿ ಮಾಡಲಾಗುತ್ತೆ. ಶಾಲೆಯಿಂದ ಎಲ್ಲ ಏನೋ ಕಾಲ